ಹಲೋ ಗಾಯ್ಸ್, ಲೈವ್ ಮಾರ್ಕೆಟ್ ಅನಾಲಿಸಿಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಿಫ್ಟಿ ನೋಡಿ ನಮಗೆ ಈ ರೇಂಜ್ ಅಲ್ಲೇ ಓಪನ್ ಆಗಿ ಇಲ್ಲೇ ಒಂದು ಸೈಡ್ ವೇಸ್ ತರ ಮಾಡ್ತಾ ಇದೆ ಅಲ್ವಾ. ಈಗ ನನಗೆ ಈ ಲೆವೆಲ್ ಮತ್ತೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಮ್ಮ ವೇವ್ ಅನಾಲಿಸಿಸ್ ಏನ್ ಹೇಳುತ್ತೆ ಅಂದ್ರೆ, ನನಗೆ ಯಾವ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರು ನೀವು 1 ಡೇ, 1 ಅವರ್, 15 ಮಿನಿಟ್, 5 ಮಿನಿಟ್, ಹಾಗೆ 1 ವೀಕ್, ಯಾವ ಟೈಮ್ ಫ್ರೇಮ್ ಅಲ್ಲಿ ಬೇಕಾದ್ರೂ ನೋಡಿ ನನಗೆ ಒಂದು ಕರೆಕ್ಷನ್ ಬಾಕಿ ಇದೆ ಅಂತಾನೆ ಹೇಳ್ತಾ ಇದೆ. ಅಂದ್ರೆ ಒಂದು ಡೌನ್ ಟ್ರೆಂಡ್. ಸೊ ಶಾರ್ಟ್ ಟೈಮ್ ಪೀರಿಯಡ್ ಅಲ್ಲಿ ನನಗೆ 24,150 ವರೆಗೂ ಬರಬಹುದು ಅಂತ ನನಗೆ ಹೇಳ್ತಾ ಇದೆ. ಓಕೆನಾ. ಸೊ ಇದು ಇವತ್ತಾದ್ರೂ ಬರ್ಬೋದು, ನಾಳೆ ಆದ್ರೂ ಬರ್ಬೋದು, ಅಥವಾ 1 ವೀಕ್ ಟೈಮ್ ಆದ್ರೂ ತಗೋಬಹುದು. ಬಟ್ ಡೌನ್ ಬರುತ್ತೆ ಅಂತ ನನಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಬಟ್ ಈಗ ನಾವು ಇವತ್ತು ನಮ್ಮ SR ಲೆವೆಲ್ ಇಟ್ಕೊಂಡು ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡೋದಾದ್ರೆ, ನನಗೆ ಈ ಲೆವೆಲ್ ಈಗ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇಲ್ಲೇ ಟ್ರೇಡ್ ಮಾಡ್ತಾ ಇದೆ. ಸೊ ಏನಾದ್ರೂ ನನಗೆ ಈ ಲೆವೆಲ್ ನ ಟಚ್ ಮಾಡಿ ಇಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಕೆಳಗಡೆ ಬರುವಂತ ಸೈನ್ ಕೊಡ್ತು ಅಂದ್ರೆ ನಾನು ಅಪ್ ಟು ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಬೈ ಚಾನ್ಸ್ ಏನಾದ್ರೂ ಇದನ್ನ ಬ್ರೇಕ್ಔಟ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಓಕೆ. ಹಾಗೆ ಈ ರೆಡ್ ಝೋನ್ ಹತ್ರ ಯಾವ ತರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಸ್ವಲ್ಪ ಸೈಡ್ ವೇಸ್ ತಗೊಂಡು ಡೌನ್ ಬರುವಂತ ಸೈನ್ ಕೊಡ್ತು ಅಂದ್ರೆ ಈ ಲೆವೆಲ್ ನನ್ನ ಫಸ್ಟ್ ಟಾರ್ಗೆಟ್, ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇದು ನನ್ನ ಸೆಕೆಂಡ್ ಟಾರ್ಗೆಟ್, ಹಾಗೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇದು ನನ್ನ ಥರ್ಡ್ ಟಾರ್ಗೆಟ್. ಪ್ರತಿಯೊಂದು ಲೆವೆಲ್ ಅಲ್ಲೂ ನಾವು ಬ್ರೇಕ್ಔಟ್ ಮಾಡಿದ್ಮೇಲೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಸೊ ಇದು ನಮಗೆ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್. ಓಕೆನಾ. ಸೊ ಇದು ಮಾಡಿಲ್ಲ ಅಂದ್ರೆ ನಾವು ಎಂಟ್ರಿ ತಗೋಬಾರ್ದು. ಆ ಎಂಟ್ರಿ ಅಷ್ಟೊಂದು ಸೇಫ್ ಆಗಿರಲ್ಲ. ನಿಮಗೆ ಟಾರ್ಗೆಟ್ ಅಚೀವ್ ಮಾಡಬಹುದು, ಬಟ್ ಅಷ್ಟೊಂದು ಸೇಫ್ ಆಗಿರುವಂತ ಎಂಟ್ರಿ ಅಲ್ಲ ಅದು. ಹಾಗೆ ನಾವು ಈ ಲೆವೆಲ್ ಏನಾದ್ರೂ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಡೌನ್ ಸೈಡ್ ಅಗೈನ್ ಒಂದು ರಿಟ್ರೇಸ್ಮೆಂಟ್ ತಗೋಬೇಕು. ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಓಕೆನಾ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಏನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಇದು ಫಸ್ಟ್ ಟಾರ್ಗೆಟ್, ಹಾಗೆ ಇದು ಸೆಕೆಂಡ್ ಟಾರ್ಗೆಟ್, ಇದು ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ನಾನು ಆಗ್ಲೇ ಹೇಳಿದಾಗೆ ಪ್ರತಿಯೊಂದು ಲೆವೆಲ್ ಅಲ್ಲೂ ನಮಗೆ ರಿಟ್ರೇಸ್ಮೆಂಟ್ ಬೇಕು. ಬ್ರೇಕ್ಔಟ್ ಆದ ತಕ್ಷಣ ಎಂಟ್ರಿ ತಗೋಬಾರ್ದು. ಓಕೆನಾ. ಹಾಗೆ ನಮಗೆ ಇಲ್ಲಿ ಬಂದು ಈ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ 24,502. ಹಾಗೆ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ 24,587. ನಾನು ಈ ಲೆವೆಲ್ ವರೆಗೂ ಟ್ರೇಡ್ ಮಾಡ್ತೀನಿ. ಸಿಚುವೇಶನ್ ನೋಡಿ. ಓಕೆನಾ. ಇಲ್ಲೊಂದು ರಿಟ್ರೇಸ್ಮೆಂಟ್ ತಗೊಂಡ್ರೆ, ಬಟ್ ಆದ್ರೆ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಇಲ್ಲಿ ನಾನು ಯಾವುದೇ ರೀತಿ ಎಂಟ್ರಿ ತಗೊಳಕ್ ಹೋಗಲ್ಲ. ಎಷ್ಟಾದ್ರೂ ಹೋಗ್ಲಿ ಬೇಕಾದ್ರೆ, ಬಟ್ ನಾನು ಸೇಫ್ ಆಗಿ ಟ್ರೇಡ್ ಮಾಡ್ತೀನಿ. ಈ ಎಂಟ್ರಿ ನನಗೆ ತುಂಬಾ ರಿಸ್ಕಿ ಆಗಿರುತ್ತೆ. ಓಕೆನಾ. ಇಲ್ಲಿಂದ ಇಲ್ಲಿವರೆಗೂ ಸ್ವಲ್ಪ ರಿಸ್ಕಿ ಎಂಟ್ರಿನ ಆಗಿರುತ್ತೆ, ಬಟ್ ಅದು ನಾನು ಇಲ್ಲಿಂದ ಇಲ್ಲಿಗೆ ಟ್ರೇಡ್ ಮಾಡ್ತೀನಿ. ಪರ್ಫೆಕ್ಟ್ ಒಂದು ಎಂಟ್ರಿ ಸಿಕ್ಕ್ರೆ. ಹಾಗೆ ನಮಗೆ ಈ ಡೌನ್ ಸೈಡ್ ಅಲ್ಲಿ ಈ ಗ್ರೀನ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ ನಾನು. 24,192 ನನ್ನ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. 24,113 ನನ್ನ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಈ ಲೆವೆಲ್. ಓಕೆನಾ. ಅಗೇನ್ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಇಲ್ಲಿಂದ ಏನಾದ್ರೂ ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ರೆ ಅಗೇನ್ ಮತ್ತೆ ನಾನು ಈ ಲೆವೆಲ್ ನ ನೋಡಿ ಟ್ರೇಡ್ ಮಾಡ್ತೀನಿ. ಓಕೆ. ಸೊ ಪ್ರತಿಯೊಂದು ಲೆವೆಲ್ ಅಲ್ಲೂ ನಾವು ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಮಾಡಬೇಕು. ಸೊ ನಾನೀಗ ಬಂದು ನಾನು ಲೈವ್ ಮಾರ್ಕೆಟ್ ಅಲ್ಲಿ ಯಾವ ತರ ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ನಮಗೆ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಲೈವ್ ಮಾರ್ಕೆಟ್ ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ನಾವು ಟ್ರೇಡ್ ನ ಪ್ಲಾನ್ ಮಾಡಬೇಕು. ಬಟ್ ಈ ಪ್ರತಿಯೊಂದು SR ಲೆವೆಲ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ತಾ ಇದ್ದೀರಾ ಎವ್ರಿ ಡೇ ನಮಗೆ ಪರ್ಫೆಕ್ಟ್ ಆಗಿ ವರ್ಕ್ ಆಗ್ತಿದೆ. ಓಕೆನಾ. ಹಾಗೆ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ನೋಡುವ ಯಾವ ತರ ಒಂದು ಟ್ರೇಡ್ ಪ್ಲಾನ್ ಮಾಡಬಹುದು ಅಂತ ನೋಡಿ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನಮಗೆ ಈ ಲೆವೆಲ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಇದನ್ನ ಬ್ರೇಕ್ಔಟ್ ಮಾಡಿ ಈಗ ಸಪೋರ್ಟ್ ತಗೊಂತಾ ಇದೆ. ಇಲ್ಲೇನಾದ್ರೂ ನನಗೆ ಒಂದು ಮೂಮೆಂಟ್ ಕ್ಯಾಂಡಲ್ ಕೊಡ್ತು, ಕನ್ಫರ್ಮ್ ಕ್ಯಾಂಡಲ್ ಅಂತಂದ್ರೆ ಒಂದು ಸ್ವಲ್ಪ ಹೊತ್ತು ಸೈಡ್ ಬೇಸ್ ಮಾಡಿ ನಾನು ಇಲ್ಲಿಂದ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಈಗ ಹಾಗೆ ಇಲ್ಲಿಗೆ ಬಂದ ಮೇಲೆ ನಾನು ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡ್ತೀನಿ. ಇಲ್ಲಿಂದ ಏನಾದ್ರೂ ಕೆಳಗಡೆ ಬರುವಂತ ಸೈನ್ ಕೊಟ್ರೆ ಅಪ್ ಟು ಈ ಲೆವೆಲ್ ವರೆಗೂ ಟಾರ್ಗೆಟ್ ಇಟ್ಟು ಟ್ರೇಡ್ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಟಾರ್ಗೆಟ್ ಇದಾಗಿರುತ್ತೆ. ಪ್ರತಿ ಲೆವೆಲ್ ಅಲ್ಲಿ ಕೂಡ ನನಗೆ ರಿಟ್ರೇಸ್ಮೆಂಟ್ ಬೇಕು. ಓಕೆನಾ. ಹಾಗೆ ನೆಕ್ಸ್ಟ್ ಟಾರ್ಗೆಟ್ ಇದಾಗಿರುತ್ತೆ. ಬೈ ಚಾನ್ಸ್ ಏನಾದ್ರು ನನಗೆ ನೋಡಿ ಈ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡ್ತೀನಿ. ಫಸ್ಟ್ ಟಾರ್ಗೆಟ್ ರೆಡ್ ಝೋನ್ ನ ಬ್ರೇಕ್ಔಟ್ ಮಾಡಿದ್ಮೇಲೆ 52,987, ಹಾಗೆ ಸೆಕೆಂಡ್ ಟಾರ್ಗೆಟ್ 53,283. ಸೊ ಇದು ನಮಗೆ ಅಪ್ಸೈಡ್ ಟಾರ್ಗೆಟ್ ಲೆವೆಲ್ ಆಗಿರುತ್ತೆ. ಹಾಗೆ ನಮಗೆ ಈ ಲೆವೆಲ್ ನ ಅಗೇನ್ ಬ್ರೇಕ್ ಮಾಡಿ ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇದನ್ನು ಬ್ರೇಕ್ಔಟ್ ಮಾಡ್ತು ಅಂದ್ರೆ ಅಗೇನ್ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ. ಹಾಗೆ ಇಲ್ಲಿ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಬೇಕು. ಮೇಲ್ಗಡೆ ಹೋಗುವಂತ ಸೈನ್ ಕೊಟ್ಟು ನಾವು ಇದೇ ಲೆವೆಲ್ ನ ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್, ಹಾಗೆ ಥರ್ಡ್ ಟಾರ್ಗೆಟ್ ಇಟ್ಟು ನಾವು ಟ್ರೇಡ್ ಮಾಡಬಹುದು. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೇನೆ ಪ್ರತಿಯೊಂದು ಲೆವೆಲ್ ಅಲ್ಲೂ ನಾವು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು ಬ್ರೇಕ್ಔಟ್ ಮಾಡಿದ್ಮೇಲೆ. ಓಕೆನಾ. ಹಾಗೆ ನೋಡಿ ಮೇಲ್ಗಡೆಯಿಂದ ಈ ಗ್ರೀನ್ ಝೋನ್ ಹತ್ರ ಬಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಇದನ್ನು ಬ್ರೇಕ್ಔಟ್ ಮಾಡ್ತು ಅಂತಂದ್ರೆ ಒಂದು ರಿಟ್ರೇಸ್ಮೆಂಟ್ ಗೆ ವೇಟ್ ಮಾಡಬೇಕು. 51,801 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ 51,495 ನಮಗೆ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆನಾ. ಇದು ಒಂದು ನಮ್ಮ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಪ್ಲಾನ್ ಆಗಿರುತ್ತೆ. ಹಾಗೆ ಪ್ರತಿಯೊಂದು ಲೆವೆಲ್ ಅಲ್ಲಿ ಕೂಡ ನಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ನೋಡಿ ಟ್ರೇಡ್ ಪ್ಲಾನ್ ಮಾಡಬೇಕು. ನಾನು ಇವಾಗ ಬಂದು ಹೇಳಿದೀನಿ ಅಂತ ಸೊ ನಾನು ಹೇಳಿದ ತರಾನೇ ಆಗ್ಬೇಕು ಅಂತ ಏನಿಲ್ಲ, ಬಟ್ ಲೆವೆಲ್ಸ್ ಅಲ್ಲಿ ನಮಗೆ ಯಾವ ತರ ಮೂವ್ಮೆಂಟ್ ಕೊಡುತ್ತೆ ನೋಡಿ ನಾವು ಎಂಟ್ರಿ ಅಂಡ್ ಎಕ್ಸಿಟ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಓಕೆನಾ. ಲೈವ್ ಮಾರ್ಕೆಟ್ ಅಲ್ಲಿ. ಓಕೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಲೈವ್ ಮಾರ್ಕೆಟ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.